ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಸಿಂಪಲ್ ಆಗಿ ಎಲ್ಲ ಕರು ಡಿಸೈನಲ್ಲಿ ಇದೆಯಲ್ಲ, ಆ ಥರ ಒಂದು ಕರು ಡಿಸೈನಲ್ಲಿ ಬೋಟ್ ನೆಕ್ ಡಿಸೈನ್ ತುಂಬ ಇವಾಗ ಬ್ಯೂಟಿಫುಲ್ ಆಗಿರುತ್ತೆ. ಇವಾಗೆಲ್ಲ ಜಾಸ್ತಿ ಟ್ರೆಂಡಿಂಗ್ ಇರೋದು ಅಂತೆ ಕರು ಡಿಸೈನ್. ಆ ಥರ ಡಿಸೈನ್ ಒಂದು ಕಟಿಂಗ್ ಮಾಡೋಣ ಬನ್ನಿ. ಫಸ್ಟ್ಗೆ ನಾನು ಮೆಜರ್ಮೆಂಟ್ ಹೇಳ್ಬಿಡ್ತೀನಿ. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ಒಂದು ಫಾರ್ಮುಲಾದಲ್ಲೇ ಕಟ್ ಮಾಡೋವಂಥದ್ದು. ನಾನು ಯಾವಾಗಲೇ ಆದ್ರೂ ಅಷ್ಟೇ ಫಸ್ಟು ನಾನು ಸೊಂಟದ ಸುತ್ತಳತೆ ತೊಗೋತೀನಿ. ಸೊಂಟದ ಸುತ್ತಳತೆನ 4 ಭಾಗ ಮಾಡ್ಕೋತೀನಿ. 4 ಭಾಗ ಮಾಡಿದಾಗ ನಮಗೆ ಸೊಂಟದ ಸುತ್ತಳತೆ 30 ಇದೆ. 30ನ್ನು 4 ಭಾಗ ಮಾಡಿದ್ರೆ ನಮ್ಗೆ 7.5 ಬರುತ್ತೆ. 7.5ಯಲ್ಲಿ ಪ್ಲಸ್ 1.5 ಇಂಚ್ ಆ್ಯಡ್ ಮಾಡ್ಕೋತೀನಿ. 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 40 ಮೇಲೆ ದೊಡ್ಡ ಸೈಜ್ ಆದರೆ ನೀವು 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 40 ಒಳಗಿರೋ ಬ್ಲೌಸ್ಗೆಲ್ಲ 1.5 ಆದರೆ ಸಾಕು ಬೋಟ್ ನೆಕ್ಕಿಗೆ. ಅದು 9 ಇಂಚ್ ಬಂತ. 9 ಇಂಚು ನಮಗೆ ಎದೆ ಸುತ್ತಳತೆ. ಓಕೆನಾ? ನಾವೇನು ಸೊಂಟದ ಸುತ್ತಳತೆ ಬರುತ್ತೆ 4 ಭಾಗ ಮಾಡಿದ್ರೆ ಏನು ಬರುತ್ತೆ, ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಅದೇ ನಮಗೆ ಎದೆ ಸುತ್ತಳತೆ. ಆಯಿತಾ? ಆ ಎದೆ ಸುತ್ತಳತೆನ 2 ಭಾಗ ಮಾಡಬೇಕು. 2 ಭಾಗ ಮಾಡಿದಾಗ 4.5 ಬರುತ್ತೆ. ಆ 4.5ಗೆ 2 ಇಂಚ್ ಆ್ಯಡ್ ಮಾಡಬೇಕು. 4.5 ಬರುತ್ತಲ್ಲ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದು ನಮಗೆ ಆರ್ಮಲ್ ರೌಂಡು ನೆಕ್ ಬಿಡ್ತು ಎರಡೂ ಒಂದೇನೆ. ಬೋಟ್ ನೆಕ್ಕಲ್ಲಿ ಏನು ಚೇಂಜ್ ಬರಲ್ಲ, 6.5 ಬರುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ನೆಕ್ ಬಿಡ್ತು ಮತ್ತು ಆರ್ಮಲ್ ರೌಂಡು, ಇದಿಷ್ಟು ಅದೇ ಮೆಥಡ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಬ್ಲೌಸ್ ಅಳತೆನೇ ತೊಗೋಬೇಕಾಗುತ್ತೆ. ಇದೊಂದು ಮಾತ್ರ ನೀವು ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೋಬೇಕಾಗಿರುತ್ತೆ. ಮುಖ್ಯವಾಗಿ 3 ಪಾಯಿಂಟು ನಮಗೆ ಬೇಕೇ ಬೇಕು. ಓಕೆನಾ? ಇವಾಗ ಫಸ್ಟು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ನಾನು ಕೆಳಗಡೆ ಒಂದು ಮಾರ್ಜಿನ್ಗೆ ಮಾರ್ಕ್ ಹಾಕೋತೀನಿ. ಆಮೇಲೆ ಇದ್ರ ಉದ್ದ ಬಂದ್ಬಿಟ್ಟು 13 ಇಂಚ್ ಇದೆ. 13 ಇಂಚಿಗೆ ಕೆಳಗಡೆ ಆಲ್ರೆಡಿ 1/2 ಇಂಚ್ ಬಿಟ್ಟಿದ್ದೀನಿ. ಮೇಲ್ಗಡೆ 13 ಇಂಚಿಗೆ ಮಾರ್ಕ್ ಮಾಡಿ ಮೇಲೆ ಒಂದು 1/2 ಇಂಚು ಸ್ಟಿಚಿಂಗ್ ಬಿಡ್ತೀನಿ. ಓಕೆನಾ? ಇಷ್ಟೇ. ಆಯಿತು. ಮತ್ತು ಈ ಕಡೆ ಆಯಿತು. ಇವಾಗ ಇದ್ರ ಡೀಪ್ ಬಂದ್ಬಿಟ್ಟು 4.5. ಏನಾದರೂ ಬೇಕಂದ್ರೆ ಇದು ಸ್ವಲ್ಪ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. 4 ಇಂಚ್ಗೆ ಇದು ಸ್ವಲ್ಪ ಡಿಸೈನ್ ಆಗಿರೋದ್ರಿಂದ 4 ಇಂಚು ಇಲ್ಲ 3.5 ಇಂಚ್ ಇಟ್ಟರು ನಡೆಯುತ್ತೆ. ಚೆನ್ನಾಗಿರುತ್ತೆ ಒಂಥರ ಡಿಸೈನ್. ಇದಕ್ಕೆಲ್ಲ ಸ್ವಲ್ಪ ಡಿಪ್ ಬ್ರಾಡಾಗಿಟ್ಟರೆ ಚೆನ್ನಾಗಿರುತ್ತೆ. ಒಂದು 3.5 ಇಂಚ್ ಇಟ್ಟಿದ್ದೀನಿ. ಮತ್ತು ಇವಾಗ ಇಲ್ಲಿ ಬಂದ್ಬಿಟ್ಟು 6.5 ಇಂಚು ನಾನು ಹೇಳಿದ್ನಲ್ಲ, ನೆಕ್ ಬಿಡ್ತು ಬಂದ್ಬಿಟ್ಟು 6.5 ಇಂಚು. ಓಕೆನಾ? ಇದು ಬಂದ್ಬಿಟ್ಟು ನೋಡಿ, ಫಸ್ಟ್ಗೆ ಇಲ್ಲಿ ನಾನು ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು 7.5. ಓಕೆನಾ? ಸೊಂಟದ ಸುತ್ತಳತೆ ಬಂದ್ಬಿಟ್ಟು 7.5. 1 ಇಂಚು ಸ್ಟಿಚಿಂಗ್, ಇದು ಡಾಟ್ ಪಾಯಿಂಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಇದು 7.5. ಓಕೆನಾ? ಈ 7.5ಗೆ 1.5 ಆ್ಯಡ್ ಮಾಡಿಕೊಂಡ್ರೆ 9 ಇಂಚ್ ಬರುತ್ತೆ. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚು. ಓಕೆನಾ? ನೋಡಿ ಈ ರೀತಿ ಬರುತ್ತೆ. ಓಕೆ? ಇಲ್ಲಿಂದ ಇಲ್ಲಿಗೆ 6.5. ಸರಿನಾ? ಇದು 9ನ್ನು 2 ಭಾಗ ಮಾಡಿದ್ರೆ 4.5 ಬರುತ್ತೆ. 4.5ಗೆ 2 ಇಂಚ್ ಆ್ಯಡ್ ಮಾಡಿದ್ರೆ ನಮ್ಗೆ 6.5 ಬರುತ್ತೆ. ಇಲ್ಲಿಂದ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ನೀವೇನು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟೇ. ಈಗ ಮಾರ್ಕ್ ಮಾಡಿಕೊಂಡು ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ಈ ಕಡೆಯಿಂದನೂ 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದು 1/2 ಇಂಚು ಒಳಗಡೆ ತೊಗೊಳ್ಳಿ. ಯಾವುದೇ ಆದರೂ ಅಷ್ಟೇ ಬೋಟ್ ನೆಕ್ಕಲ್ಲಿ ನೀವು ಇದು 1/2 ಇಂಚು ತೊಗೊಂಡಿಲ್ಲ ಅಂದರೆ ರಿಂಕಲ್ಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಓಕೆನಾ? ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ತಗೊಳ್ಳಿ. ಇಲ್ಲಿಂದ ಮಾಮೂಲಿ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲೇನು ನಾವು ಇದೇನು ಕರು ಸ್ಕೇಲ್ ಯೂಸ್ ಮಾಡೋ ಅಷ್ಟಿಲ್ಲ. ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ನಾನು ಇದನ್ನು ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನಮಗೆ 3 ಕಾಲಿಗೆ ಮಾಡ್ಕೋತೀನಿ. ನಮಗೆ ರೆಡಿ 2.5 ಬೇಕು. ನಾನು 3 ಕಾಲಿಗೆ ರೆಡಿ ಹಾಕೋತೀನಿ. ಆ ಕಡೆಗೆ ಸ್ಟಿಚಿಂಗೆಲ್ಲ ಹೋಗಿ 3 ಕಾಲಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಇನ್ನೆಷ್ಟು ಉಳಿಯುತ್ತೆ? ಇನ್ನು 3 ಕಾಲಿದೆ. ಇನ್ನು 3 ಕಾಲನ್ನ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. 3 ಕಾಲು. ಮತ್ತು ಇಲ್ಲೂ ಅಷ್ಟೇ ಅದೇ 3 ಕಾಲನ್ನ ಇಲ್ಲೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಷ್ಟು ಮೇಲ್ಗಡೆ ಬೇಕು ನೋಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಡೀಪ್ ಬರುತ್ತೆ. ಅದಕ್ಕೆ ತಕ್ಕನಾಗಿ ಇಲ್ಲಿ ನೀವು ಕಡಿಮೆನೂ ಇಟ್ಕೋಬೋದು. ಇಲ್ಲ ಫುಲ್ಲು ಇಲ್ಲಿಂದ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿನೂ ಇಟ್ಕೋಬೋದು. ಅದೇ ಥರ ಇಟ್ಟರು ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಕರು ಸ್ಟೈಪಲ್ಲಿ ಬೋಟ್ ನೆಕ್ ಇಟ್ಟರು ಚೆನ್ನಾಗಿರುತ್ತೆ. ನಾನು ಒಂದು 3 ಇಂಚಿಗೆ ಇರ್ತೀನಿ. ಓಕೆನಾ? 3 ಇಂಚ್ ಸಾಕು. ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿಂದ ಇಲ್ಲಿ ಫುಲ್ಲು ಮಾರ್ಕ್ ಮಾಡಿಬಿಡ್ತೀನಿ. ಈ ರೀತಿ ಈಗ ಇದನ್ನು ಕರು ಈ ಥರ ಶೇಪ್ ಕೊಟ್ಕೊಳ್ಳೋಣ. ಓಕೆನಾ? ಈಗ ಇಲ್ಲಿಂದ ಇನ್ನು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬರಬೇಕು. ಮಾರ್ಕ್ ಮಾಡಿಬಿಡ್ತೀನಿ. ಸ್ವಲ್ಪ ಹಿಂಗೆ ಕ್ರಾಸಾಗಿ
ಬರಬೇಕು. ಇವಾಗ ಈ ಥರ ಡಿಸೈನ್ಗಳು ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದು. ಇಲ್ಲಿಂದ ಇದನ್ನು ಗೈಡ್ ಮಾಡ್ಕೊಳ್ಳೋಣ. ಓಕೆನಾ? ನಾನು ಆಲ್ರೆಡಿ ಈ ಥರ ಡಿಸೈನ್ ತುಂಬ ಹೊಲ್ದಿದ್ದೀನಿ, ವೀಡಿಯೋನು ಹಾಕಿದ್ದೀನಿ, ಬೇಕಂದ್ರೆ ಚೆಕ್ ಮಾಡಿ. ಕಟಿಂಗ್ ಸ್ಟಿಚಿಂಗ್ ಎಲ್ಲ ಈ ರೀತಿ ಬರುತ್ತೆ. ಓಕೆನಾ? ಇಲ್ಲಿ ಇದೇನು ನಾನು ಚೇಂಜ್ ಮಾಡಲ್ಲ, ಇಲ್ಲಿ ಮಾತ್ರ ಇದನ್ನು ಶೇಪ್ ಕೊಡ್ತೀನಿ. ಈ ಥರ ಇದೇ ಕರ್ವ್ ಶೇಪು. ಓಕೆನಾ? ಈ ರೀತಿ ಬರುತ್ತೆ. ಇಲ್ಲಿಂದ ಹೀಗೆ ಬರುತ್ತೆ. ಇಲ್ಲಿಂದ ಇದು ನಾನು ಒಂದು ಪೇಪರಲ್ಲಿ ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ ಕರ್ವ್ ಶೇಪು ಹೇಗೆ ತಗೊಳ್ಳೋದು ಅಂತ. ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ರೀತಿ ತೊಗೋಬೇಕು. ಇಲ್ಲಿಂದ ನಮ್ಗೆ ಒಂದು 2 ಇಂಚಿಗೆ ತೊಗೊಂಡ್ರೆ ಸಾಕು, ಇಲ್ಲ 1.5 ಇಂಚಿಗೆ ತೊಗೊಂಡ್ರು ಸಾಕು. 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಇದು ಎಷ್ಟಿದೆ ನೋಡ್ಕೊಳ್ಳಿ, ಇದನ್ನು 4 ಭಾಗ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ಇಲ್ಲಿಂದನೇ ಬರಬೇಕು ಇದು. ಓಕೆನಾ? ಈಗ ಈ ಕಡೆ ಆಗೋಲ್ಲ, ಇಲ್ಲಿಂದನೇ ತಗೊಳ್ಳೋಣ. 7 ಇಂಚಿದೆ. ಓಕೆನಾ? ಇಲ್ಲಿಂದ ತಗೊಂಡು 1.5 ಕರೆಕ್ಟಾಗಿ ಬರುತ್ತೆ. ಒಂಚೂರು ಕಮ್ಮಿ ಆಗುತ್ತಲ್ಲ, 1.5 ಇಂಚಿಗೆ ಸಾಕು ನಮ್ಮ ನೆಕ್ ಇದು ಅದು ಡಿಸೈನ್ ಮಾಡೋಕ್ಕೆ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಹೇಳ್ದಾಗ ಇಲ್ಲಿ ಕೊಟ್ಟಿದ್ದೀನಲ್ಲ, ಸೇಮ್ ಇದೇ ಥರನೇ ಹಿಂಗೆ ಇಲ್ಲಿಂದ ಹಿಂಗೆ ಬರುತ್ತೆ. ಹಿಂಗೆ ಇಷ್ಟು ಇದು ಪೇಪರಲ್ಲಿ ನಾನು ಕಟ್ಟಿಂಗ್ ಕ್ಯಾನ್ವಸಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಬೇಕು. ಆಯಿತಾ? ಇದಿಷ್ಟು ಮಾತ್ರ, ಇಲ್ಲೇನು ಕೊಡಲ್ಲ, ಇಲ್ಲಿ ಮಾತ್ರ ಅದು ಡಿಸೈನ್ ಬರುತ್ತೆ, ಇಲ್ಲೂ ಬರೋಲ್ಲ. ಬೇಕಾದ್ರೆ ನೀವು ಫ್ರಂಟ್ಗೂ ಕೊಟ್ಕೋಬೋದು ಆ ಡಿಸೈನ್ನ ಬೇಕು ಅಂದರೆ. ಓಕೆನಾ? ಇದಿಷ್ಟು ಕಟ್ ಮಾಡ್ಕೊಂಡು, ಇದೇನು ಕಟ್ ಮಾಡಲ್ಲ ನಾನು, ಇದನ್ನು ನೆಕ್ನ ಇದು ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊತೀನಿ. ಇದನ್ನು ಮಾತ್ರ ಕಟ್ ಮಾಡ್ತೀನಿ. ಮತ್ತು ಇದೊಂದು ಬಂದುಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚು, ಒಂದು 1/4 ಇಂಚು ಕೆಳಗಡೆ ಮಾಡ್ಕೊಳ್ಳಿ. ಓಕೆನಾ? ಇದು ಅಷ್ಟೇ ಮರಿಬಾರ್ದು ಯಾವಾಗ್ಲೂ. ಒಂದು 1/4 ಇಂಚು ಇದು ಮಾಡೋದ್ರಿಂದ ನಿಮಗೆ ನೆಕ್ ಜಾರಲ್ಲ, ಟೈಟ್ ಆಗಲ್ಲ, ಮತ್ತು ಇಲ್ಲಿ ರಿಂಕಲ್ಸ್ ಬರಲ್ಲ. ಓಕೆನಾ? ಬೋಟ್ ನೆಕ್ಕಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಈ ರೀತಿ ತಗೊಳ್ಳಿ. ಇಲ್ಲಿ ನ್ಯಾಚ್ ಹಾಕೋಬೇಕು. ಈ ರೀತಿ ಸ್ವಲ್ಪ ರೌಂಡ್ ಶೇಪಲ್ಲಿ ಸರಿ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಆಯಿತು. ಇಲ್ಲಿ ಬೇಕಂದ್ರೆ ಒಂದು ಬಟನ್ ಇಟ್ಕೋಬೋದು, ಓಪನ್ ಆದರೂ ಇಡ್ಬೋದು, ಇಲ್ಲ ಹಂಗೇನೆ ಬೇಕಂದ್ರೂ ಮಾಡ್ಕೋಬೋದು. ಓಪನ್ ಇಟ್ಟರೆ ಒಂದು ಸ್ವಲ್ಪ ಫ್ರೀ ಇರುತ್ತೆ, ಇಲ್ಲಾಂದರೆ ಒಂಥರ ಟೈಟಾಗಿ ಬಿಗಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಓಪನ್ ಇಟ್ಕೊಂಡು ಬಟನ್ ಇಟ್ಕೊಂಡ್ರೆ ಬೆಟರು. ಓಕೆನಾ? ಮತ್ತು ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಇದು ಹೇಗಿದೆ ಹೀಗೇ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡೋಣ. ಕಡೆ ಇಲ್ಲಿಗೆ ಬೇಕಾದ್ರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು 36 ಸೈಜ್ ಬ್ಲೌಸು. ಎದೆ ಸುತ್ತಳತೆ ಬಂದ್ಬಿಟ್ಟು 36 ಬರುತ್ತೆ. 36 ಸೈಜಿನ ಎದೆ ಸುತ್ತಳತೆ ಬ್ಲೌಸ್ ಇದು, 36 ಸೈಜ್. ಆಯಿತು. ಇವಾಗ ಇಲ್ಲಿ ಮತ್ತೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ನೀಟಾಗಿ ಸೇಮ್ ಇದೇನು ಅಳತೆ ಇದೆ ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ಮಾತ್ರ ಒಂದು 1/4 ಇಂಚು ಕೆಳಗಡೆ ಒಂದು ಅರ್ಧ ಇಂಚು ತಗೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಇಲ್ದಿರೋದ್ರಿಂದ ಅಷ್ಟಕ್ಕೆ ನಾನು ಇಷ್ಟು ಮಾಡಿಕೊಂಡು ಇಷ್ಟಾಯಿತು. ಇವಾಗ ಪಿನ್ ತೆಗೆದುಬಿಡೋಣ. ಬೇಕು ಅಂದರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ನಿಮ್ಗೆ ಗುರ್ತು ಬೇಕು ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಮಾರ್ಕು ಅಂದರೆ ನಾವು ಮತ್ತೆ ಇಲ್ಲಿ ಒಳಗಡೆ ತೆಗಿಬೇಕಾಗುತ್ತೆ. ಓಕೆನಾ? ಹೆಂಗಿದೆಯಲ್ಲ, ಇಲ್ಲಿ ಒಂದು ಅರ್ಧ ಇಂಚು ಒಳಗಡೆ ತೊಗೋಬೇಕು, ಆಗಲೇ ನಮಗೆ ಫಿಟ್ಟಿಂಗ್ ನೀಟಾಗಿ ಬರೋದು. ಒಂದು ಅರ್ಧ ಇಂಚು ತೊಗೊಂಡ್ರೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ, ರಿಂಕಲ್ಸ್ ಬರೋಲ್ಲ ಅಂತ. ಇಲ್ಲೊಂದು ಅರ್ಧ ಇಂಚಿಗೆ, ಅರ್ಧ ಇಂಚು ಇಲ್ಲ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ? ಮಾರ್ಕ್ ಮಾಡ್ಕೊಂಡು ಮತ್ತೆ ಇದನ್ನು ಹಿಂಗೆ ಶೇಪ್ ತೆಗಿಬೇಕು. ಓಕೆನಾ? ಇಷ್ಟಾಯಿತು. ಈಗ ಇದು ಫ್ರಂಟ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು 6.5 ಇಂಚಿದೆ. ಓಕೆನಾ?
6.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ. 6.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇದೊಂದು ಶೇಪ್ ನೀವು ನೀಟಾಗಿ ನೀವು ಕೊಟ್ಕೋಬೋದು. ನೀವು ಬೇಕು ಅಂದರೆ ಇಲ್ಲೂ ನೀವು ಏನಾದ್ರು ಡಿಸೈನ್ ಹಾಕೋತೀನಿ ಅನ್ನೋದಾದರೆ ಈ ಥರ ಡಿಸೈನ್ನ ಮಾಡ್ಕೋಬೋದು. ಓಕೆನಾ. ನಾನು ಇವ್ರಿಗೇನು ಇಡ್ತಾ ಇಲ್ಲ, ಸ್ಲೀವ್ಸ್ಗೆ ಇರ್ತೀನಿ, ನೆಕ್ಕಿಗೆ ಮಾತ್ರ ಇಲ್ಲ, ಹಿಂದೆ ಮಾತ್ರ ಇರ್ತೀನಿ. ಓಕೆನಾ. ಬೇಕು ಅಂದರೆ ಈ ಥರ ಇಟ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಮತ್ತು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಒಂದು ತೊಗೊಂಡಿರಲಿಲ್ಲ, ಬ್ಲೌಸಲ್ಲೇ ತೊಗೋತಾ ಇದ್ದೀನಿ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 9.5 ಇದೆ, 9.5 13. ಓಕೆನಾ. ಇಲ್ಲಿಂದ ಇಲ್ಲಿಗೆ 9.5 4 ಆಗ್ಬಿಡ್ತದೆ, 10 ಇಂಚಿಗೆ ಇಡ್ತೀನಿ. ಇಲ್ಲಿಂದ 13ಕ್ಕೆ ಇಟ್ಕೊತೀನಿ. ಇದನ್ನು ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊತೀನಿ ಸರಿಯಾಗಿದೆಯಾ ಅಂತ. ಸರಿಯಾಗಿದೆ, ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚು ಮೇಲೆ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಇದೇನು ಮೇಲೆ ಇಷ್ಟು ತೊಗೊಂಡಿರ್ತೀವಲ್ಲ ಅಷ್ಟಕ್ಕೆ ಇಲ್ಲಿ ಮಧ್ಯೆ ಬರಬೇಕಿದು. ಇಲ್ಲಿ ಡಾಟ್ ಪಾಯಿಂಟು ಮಧ್ಯೆ ಬರೋ ಥರ ನೋಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಇಷ್ಟೇ. ಇಲ್ಲಿಂದ ಹಿಂಗೆ ಕೊಡೋಣ. ಇಲ್ಲಿ ಬಂದ್ಬಿಟ್ಟು ಏನಿಲ್ಲ, ಹಿಂಗೆ ಕಟ್ ಮಾಡ್ಕೊತೀನಿ. ನಾವು ಬೇಕಂದರೆ ಶೇಪ್ನ ನೋಡ್ಕೊಂಡು ತೆಗಿಬೋದು, ಇಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಇಂಚಿಗೆ ತೆಗೆದ್ರು ನಡೆಯುತ್ತೆ. ಇದೇನು ತೆಗಿಲೇಬೇಕು ಅಂತೇನಿಲ್ಲ, ನಡೆಯುತ್ತೆ. ಇವಾಗ ನೀವು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಂಡಾಗ ಎಕ್ಸ್ಟ್ರಾ ಬಂದರೆ ಸ್ಟಿಚ್ ಮಾಡ್ಕೊಬೋದು, ಇಲ್ಲಾಂದರೆ ಅದು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಆಯಿತು, ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿಂದ ಆಯಿತು. ಇವಾಗ ಇದು ಬೇಕು ಅಂದರೆ ಕಟ್ ಮಾಡ್ಕೊಬೋದು, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ ಆಗಲೇ, ಬೇಕು ಅಂದರೆ ಆ ಡಿಸೈನ್ನ ರೆಡಿ ಮಾಡ್ಕೊಬೋದು, ಇಲ್ಲ ಬೇಡಪ್ಪ ಅಂದರೆ ಹಂಗೆ ರೌಂಡ್ ಶೇಪ್ ಕೊಟ್ಟು ರೆಡಿ ಮಾಡ್ಕೊಬೋದು. ಓಕೆನಾ. ಏನಿಲ್ಲ, ಈ ನೆಕ್ಕು ನಾವು ಎಂದಾಗ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ತೊಗೊಂಡು ಇದಕ್ಕೆ ಇದು ಮಾಡೋದು ಅಷ್ಟೇ. ಮಾಮೂಲಿ ಹೀಗೇ ಡಾಟ್ ಪಾಯಿಂಟ್ನ ಹಾಕೊಳ್ಳೋದು. ಆಯಿತು. ಈಗ ಸ್ಲೀವ್ಸ್ 2 ಕಲರ್ ಮ್ಯಾಚ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಮ್ಯಾಚ್ ಆಗುತ್ತೆ ಇದು, ಹಾಗಾಗಿ ಅಡ್ಜಸ್ಟ್ ಮಾಡ್ತಾಯಿದ್ವಿ. ಓಕೆನಾ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಜಾಯಿಂಟಿಂಗ್ ಬರೋಲ್ಲ, ಜಾಯಿಂಟಿಂಗ್ ಬಂದರೆ ಅದೊಂದು ಸ್ಟಿಚ್ ಮಾಡೋದು ತಪ್ಪುತ್ತೆ ನೋಡಿ. ಈ ರೀತಿ ಈ ತುಂಡ ಸ್ಲೀವ್ಸ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಲೈನಿಂಗ್ ಇತ್ತು ಅಂದರೆ. ಇಲ್ಲ ಅಂದರೆ ಮಾಮೂಲಿ ಜಾಯಿಂಟ್ ಮಾಡಲೇಬೇಕು, ತೊಂದರೆ ಏನಿಲ್ಲ, ಮಾಡ್ಕೋಬೇಕು. ಸ್ವಲ್ಪ ಕೆಲಸ ಇದೆ ಅಷ್ಟೇ. ಹೇಳ್ದಂಗೆ ಇದರಿಂದ 6.5, ಈ ಕಡೆಯಿಂದ 6 ಇಂಚು, ಮೇಲೆ 1/2 ಇಂಚ್ ಸ್ಟಿಚಿಂಗಿಗೆ, ಇಲ್ಲಿಂದ ಇಲ್ಲಿಗೆ 3.5, ಮತ್ತು ಇಲ್ಲಿಂದ ಇದು 6.5 ಇದೆ, ಇದೊಂದು 8 ಇಂಚ್ ಇಕ್ಕಿದ್ದೀನಿ, ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ಬಂದು ಕೆಳಗಡೆಗೆ ಅಟ್ಯಾಚ್ ಆಗುತ್ತೆ. ಓಕೆನಾ. ಈ ರೀತಿ ಇದನ್ನು ಸ್ವಲ್ಪ ಜಾಯಿಂಟಿಂಗ್ ಸರಿಯಾಗಿದೆ ನೋಡ್ಕೊಳ್ಳಿ, ಇಲ್ಲ ಏನಾಗ್ಬಿಡುತ್ತೆ ಇಲ್ಲಿ ಜಾಯಿಂಟ್ ಕೂತಿರೋದು, ಹಂಗಾಗಿ. ಓಕೆನಾ. ಇವಾಗ ಇದು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಜಾಯಿಂಟಿಂಗ್ ಬರೋಲ್ಲ, ನೀವು ಆರಾಮಾಗಿ ಬೇಗ ಬೇಗ ಸ್ಟಿಚಿಂಗ್ ಮಾಡ್ಬೋದು. ಅದು ಸ್ಟಿಚಿಂಗ್ ಮಾಡಿದ್ರೆ ಜಾಯಿಂಟಿಂಗ್ ಮಾಡೋದೇ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಕರೆಕ್ಟಾಗಿ ಬಂದಿದೆ, ಒಂದೊಂದು ಕರೆಕ್ಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಇದು 2 ಇಂಚಿಗೆ ನೋಡಿ, 2 ಇಂಚಿಗೆ ಮಾಡ್ಕೊಂಡು ಇದಕ್ಕೆ ಇಲ್ಲಿ ಕರು ಶೇಪ್ ಇಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಕಟ್ ಮಾಡಿದಾಗ ಆದರೆ ಹಂಗೇ ಕರು ಶೇಪ್ನು ರೆಡಿ ಮಾಡ್ಬೋದು, ತೊಂದರೆ ಏನಿಲ್ಲ. ಬ್ಯಾಕ್ ಡಿಸೈನ್ ಹೇಗೆ ಮಾಡಿರ್ತೀವೋ ಅದನ್ನೇ ಸ್ಲೀವ್ಸ್ನು ರೆಡಿ ಮಾಡ್ಕೋಬೋದು. ಹೀಗೆ ಕಟಿಂಗ್ ಆಯಿತು. ಓಕೆನಾ. ಈ ಥರ ಬೋಟ್ ನೆಕ್ ಡಿಸೈನ್ನ ಕಟ್ ಮಾಡ್ಕೋಬೋದು. ಇಲ್ಲಿಗೂ ಬೇಕಂದರೆ ನಾನು ಹೇಳ್ದಂಗೆ ಈ ಥರ ಶೇಪ್ನ ಕೊಟ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗ್ ಇರುವಂಥ ಡಿಸೈನ್ ಇದೆ. ಓಕೆನಾ. ಈ ರೀತಿ ಬಂದಿದೆ. ಓಕೆ, ಈ ರೀತಿ ಇದೆ ಡಿಸೈನ್.